ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ, ಏನಂತ ತಿಳಿಸ್ಕೊಡ್ತೀನಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವ ನಿಧಿ ಯೋಜನೆಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಮಾಡೋದು ಕಡ್ಡಾಯವಾಗಿತ್ತು. ನಂತರ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿದರು. ಅದು ಮಾಡಿದ ನಂತರ ಹಣ ಬರ್ತಾಯಿತ್ತು. ಆದರೆ ಈಗ ಯುವ ನಿಧಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆಯಾಗಿದೆ, ಏನಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಯುವ ನಿಧಿ ಅರ್ಜಿದಾರರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಬರ್ತಾ ಇದೆ. ಯಾವ ಮೆಸೇಜ್ ಅಂತ ನೋಡೋಣ. ಈ ರೀತಿಯಾಗಿ ಯುವ ನಿಧಿ ಕಡೆಯವರಿಂದ ವಾಟ್ಸಪ್ಗೆ ಮೆಸೇಜ್ ಬರ್ತಾ ಇದೆ, ಏನಂತ ನೋಡೋಣ ಈಗ. ಡಿಯರ್ ಅಪ್ಲಿಕ್ಯಾಂಟ್, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಯುವ ನಿಧಿ ಬೆನಿಫಿಟರ್ಸ್ ಟು ರಿಜಿಸ್ಟರ್ ದೇರ್ ನೇಮ್ ಈಸ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಟು ಅವೈಲ್ ಸ್ಕಿಲ್ ಟ್ರೈನಿಂಗ್ ಅಂಡರ್ ಯುವ ನಿಧಿ ಪ್ಲಸ್ ಪ್ರೋಗ್ರಾಮ್ ಪ್ರೊವೈಡ್ ಥ್ರೂ KSDC ITI KIUS KGTTI GTTC BMVN TFSA Mokshagundam and CEDOK unemployment allowance will be continued even after benefits under skills training. ಪ್ರಿಯ ಅರ್ಜಿದಾರರೇ, ಯುವ ನಿಧಿ ಯೋಜನೆಯ ಫಲಾನುಭವಿಗಳು KSDC ITI KGTTI GTTC BMVN TFSA ಮೋಕ್ಷಗುಂಡಂ ಮತ್ತು ಸಿಡಾಕ್ ಸಂಸ್ಥೆಗಳ ಮೂಲಕ ಯುವ ನಿಧಿ ಪ್ಲಸ್ ಕಾರ್ಯಕ್ರಮದಡಿಯಲ್ಲಿ ಕೌಶಲ್ಯ ತರಬೇತಿ ಪಡೆಯಲು ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವುದು. ಕೌಶಲ್ಯ ತರಬೇತಿ ಪಡೆದ ಫಲಾನುಭವಿಗಳಿಗೆ ನಿರುದ್ಯೋಗದ ಭತ್ಯೆಯನ್ನು ಮುಂದುವರಿಸಲಾಗುವುದು. ಅಂದರೆ ಇನ್ನು ಮುಂದೆ ನೀವು ಯುವ ನಿಧಿಯ ಹಣವನ್ನು ಪಡೆಯಬೇಕಾದರೆ ಕಡ್ಡಾಯವಾಗಿ ಮೇಲಿನ ಕೌಶಲ್ಯ ತರಬೇತಿಯನ್ನು ಪಡೆಯಲು ಈ ಲಿಂಕ್ನಲ್ಲಿ ನೀವು ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಬೇಕು. ಅಂದರೆ ಇನ್ನು ಮುಂದೆ ನೀವು ಯುವ ನಿಧಿ ಹಣವನ್ನು ಪಡೆಯಬೇಕಾದರೆ ಈ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಒಂದು ವೇಳೆ ನೀವು ಏನಾದರೂ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳದೆ ಹೋದರೆ ಯುವ ನಿಧಿ ಹಣವು ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಆದ ಕಾರಣದಿಂದ ದಯವಿಟ್ಟು ಈ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಿ. ಅಂದಾಗ ಮಾತ್ರ ಇನ್ನು ಮುಂದೆ ನಿಮಗೆ ಯುವ ನಿಧಿ ಹಣ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು.